ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಯಾರ್ಯಾರು ಗುಲಾಬ್ ಜಾಮೂನ್ ಮಾಡೋಕ್ಕೆ ಬರಲ್ಲ ಆ್ಯಂಡ್ ಯಾರ್ಯಾರು ಇನ್ನೂ ಟ್ರೈ ಮಾಡಿಲ್ಲ, ನಾನು ಮಾಡಿರೋ ಗುಲಾಬ್ ಜಾಮೂನ್ನ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿರುತ್ತೆ. ಆ್ಯಂಡ್ ಅಫಿಷಿಯಲಾಗಿ ಮಾಡೋಕ್ಕಾಗಿಲ್ಲ ಅಂದ್ರೂ ಸ್ವಲ್ಪ ಒಬ್ಬ ಮಿಡಲ್ ಕ್ಲಾಸ್ ಅವ್ರು ಮಾಡ್ಕೊಂಡು ತಿನ್ನೋ ರೇಂಜಿಗೆ ನಾನು ಮಾಡಿ ತೋರಿಸಿದ್ದೀನಿ ಅನ್ನೋ ಗ್ಯಾರಂಟಿ ನನಗಿದೆ. ನಾನು ಎಲ್ರಿಗೂ ಗ್ಯಾರಂಟಿ ಕೊಡ್ತೀನಿ ಇದು ಸೂಪರ್ವಾಗಿ ಬರುತ್ತೆ ಅಂತ. ನಾನು ಆಲ್ರೆಡಿ ಮಾಡಿದ್ದೀನಿ. ನಾನು ಈ ಗುಲಾಬ್ ಜಾಮೂನ್ ಮಾಡಿರೋ ಕಾರಣ ಏನು ಅಂತ ಅಂದರೆ, ನನಗೆ ಬೇರೆ ಕಡೆ ಎಲ್ಲ ಸ್ವೀಟ್ಸ್ ತೊಗೊಬಂದು ತಿನ್ಸೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ಸೊ ನಾನು ಮಾಡಿ 2 ಇಯರ್ಸಿಂದ ನಾನು ಹಂಗೆ ಮಾಡ್ತಾ ಇರೋದು. ರಕ್ಷಾಬಂಧನ ನಾಳೆ, ಸೊ ಅದಕ್ಕೆ ನಮ್ಮ ಅಣ್ಣಂದಿರಿಗೆಲ್ಲ ನಾನು ರಾಖಿ ಕಟ್ತಾ ಇದ್ದೀನಿ. ಸೊ ಆಚೆಯಿಂದ ಸ್ವೀಟ್ಸ್ ತಂದು ತಿನ್ಸೋದಕ್ಕಿಂತ ನಾವೇ ಮನೇಲಿ ಮಾಡಿ ತಿನ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು 2 ಇಯರ್ಸಿಂದ ಹಿಂಗೆ ಮಾಡ್ತಾ ಇರೋದು. ನಂಗೆ ತುಂಬ ಇಷ್ಟ ಆ ಥರ ಎಲ್ಲ ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೆ. ಆಚೆ ತಿನ್ನೋದ್ರಲ್ಲಿ ಅಷ್ಟೊಂದು ಇಷ್ಟ ಅಲ್ಲ. ಆ್ಯಂಡ್ ಸ್ವೀಟ್ಸ್ ಅಂದರೆ ನನಗೆ ಪಂಚ ಪ್ರಾಣ. ಸೊ ನಿಮಗೆಲ್ಲರಿಗೂ ಯಾರಿಗಾರು ಸ್ವೀಟ್ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಸ್ವೀಟ್ ಎಷ್ಟು ಇಷ್ಟ ನಿಮಗೆ ಅಂತ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಾದಮೇಲೆ ಒಂದು ಬ್ಲಾಗ್ ಅಪ್ಲೋಡ್ ಆಗುತ್ತೆ. ನನ್ನ 100 ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಮನೆಯವ್ರು ಕೊಟ್ಟಿರೋ ಸರ್ಪ್ರೈಸ್ ಏನು ಅಂತ ವೆಯ್ಟ್ ಮಾಡ್ತಾಯಿರಿ. ಏನು ಸರ್ಪ್ರೈಸ್ ಕೊಟ್ಟಿರ್ಬೋದು ಅಂತ. ಇದಕ್ಕಿಂತ ಮುಂಚೆ ವ್ಲಾಗ್ಗಳು ಅಪ್ಲೋಡ್ ಆಗಿದೆ. ಪ್ಲೀಸ್ ಹೋಗೋದನ್ನು ವಾಚ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನನ್ನ ಪ್ರೀತಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಗುಲಾಬ್ ಜಾಮೂನ್ ಮಾಡೋದಕ್ಕೆ ನಾನು ಇಲ್ಲಿ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಈ ಬೌಲ್ ಒಳಗಡೆ ನಾನು ಆಲ್ರೆಡಿ ಒಂದನ್ನು ಹಾಕಿದ್ದೀನಿ, ಇನ್ನೊಂದನ್ನು ಅದ್ರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಅಣ್ಣಂದಿರಿಗೆಲ್ಲ ಜಾಸ್ತಿ ಬೇಕು ಮತ್ತು ಮನೆಯವ್ರಿಗೆಲ್ಲ ಬೇಕು ಅಂತ. ನಮ್ಮ ಅಣ್ಣಂದಿರೆಲ್ಲ ಚೆನ್ನಾಗಿರಲಿ, ನಮ್ಮ ಮನೆಯವರೆಲ್ಲ ಚೆನ್ನಾಗಿರಲಿ ಅಂತ. ಅದಾದಮೇಲೆ ನಾನು ಚಪಾತಿ ಹಸಿಟ್ಟಿಗೆ ನಾವು ಎಷ್ಟು ಮೃದುವಾಗಿ ಕಲಿಸ್ಕೊಳ್ತೀವೋ ಅದೇ ಥರ ಇದನ್ನು ಮೃದುವಾಗಿ ಹಾಲು ಅಥವಾ ನೀರು ಇದರಿಂದ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಕಲಿಸ್ಕೊಳ್ಬೇಕು ಅದನ್ನು. ಅದಾದಮೇಲೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಫ್ಟಾಗಿ ಮೃದುವಾಗಿ, ಅದು ಎಷ್ಟು ಸಾಫ್ಟಾಗಿ ಬರುತ್ತೋ ಅಷ್ಟು ಸಾಫ್ಟಾಗಿ ನಮಗೆ ಗುಲಾಬ್ ಜಾಮೂನ್ ಸಿಗುತ್ತೆ. ನಾನು ಇವಾಗ ಅದಕ್ಕೆ ಪಾಕ ಮಾಡ್ಕೊಳ್ಳೋಕ್ಕೆ ನಾನು ಬಾಣಲಿಗೆ ನಾನು ಹಸಿಟ್ಟು ಮಿದ್ದಿರೋಷ್ಟು ಪಾಕ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನೀರನ್ನು ಹಾಕ್ಕೊಂಡೆ. ನೀರು ಅದು ಹಾಕ್ಕೊಂಡ್ಮೇಲೆ ಸಕ್ಕರೆನ ಹಾಕ್ಕೊಂಡೆ. ನೀರಿಗೆ ನಾವು ಎಷ್ಟು ಹಾಕಿರ್ತೀವೋ ಅಷ್ಟಕ್ಕೆ ನಾವು ಸಕ್ಕರೆ ಹಾಕ್ಕೊಳ್ಬೇಕಾಗುತ್ತೆ. ಬಿಕಾಸ್ ಶುಗರ್ ಅಷ್ಟಿರಬೇಕು. ಆ್ಯಂಡ್ ನಾನು ಮಿದ್ದಿಟ್ಕೊಂಡು ಅರ್ಧ ಗಂಟೆ ಅದನ್ನು ಎತ್ತಿಟ್ಟು ಆಮೇಲೆ ರೋಲ್ ಮಾಡಿಕೊಂಡೆ. ಆ್ಯಂಡ್ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ನಾನು ಅದಕ್ಕೆ ರೋಲ್ ಮಾಡಿ ಇಟ್ಕೊಂಡಿರೋದು ಎಲ್ಲನೂ ಅದ್ರೊಳಗಡೆ ಹಾಕಿ, ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಫುಲ್ಲು ಬಿಡ್ಕೊಂಬಿಡುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿನೂ ಇಟ್ಕೊಳ್ಬೇಡಿ, ಕಡಿಮೆನೂ ಇಟ್ಕೊಳ್ಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಿಕಾಸ್ ಅದು ಬಿಟ್ಕೊಳ್ಬಾರ್ದು. ಬಿಟ್ಕೊಂಬಿಟ್ರೆ ನಾವು ಪಾಕಕ್ಕೆ ಹಾಕಾದ್ಮೇಲೆ ಅದು ಫುಲ್ಲು ಬಿಟ್ಕೊಂಬಿಟ್ಟು ಎರಡು ಪೀಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಮಾಡೋಕ್ಕೆ ಹೋಗಬೇಡಿ. ಫುಲ್ಲು ನಾನು ಒಂದ್ಸಲಿ ಅದನ್ನು ಹಾಕಿ ಮತ್ತೆ ಎತ್ತು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇನ್ನು ಮಿಕ್ಕಿದ ರೋಲ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಕರ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅದು ಕರೆಕ್ಟಾಗಿ ಬಂದಿದೆ ಅಂತ ಅಲ್ಲಿವರೆಗೂ ಬೇಯಿಸ್ಕೊತೀನಿ. ಆ್ಯಂಡ್ ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ಡಿಲೀಷಿಯಸ್ಸಾಗಿ ಕಾಣ್ತಿತ್ತು ಅಂತ ನಾನು ವಿಡಿಯೋ ಮಾಡಿಕೊಂಡೆ. ಫೋಟೋ ಮತ್ತು ವಿಡಿಯೋ 2 ಮಾಡಿಕೊಂಡೆ. ಆ್ಯಂಡ್ ಇಲ್ಲಿದೆ ಸೂಪರ್ವಾಗಿರೋ ಗುಲಾಬ್ ಜಾಮೂನ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಯಾರು ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ನನ್ನನ್ನು ಯಾರು ಇಷ್ಟಪಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.